ವಿ ಲರ್ನ್ ಅನದರ್ ಲೆಸನ್. ನಾವೇನು ಮಾಡ್ತೀವಿ, ಎಲ್ಲ ನಾವೇ ಮಾಡಬೇಕು ಅಂತ ಮಾಡ್ತೀವಿ. ಐ ಹ್ಯಾವ್ ಬೀನ್ ಅಬ್ಸರ್ವಿಂಗ್ ಪೀಪಲ್ ಆಫ್ ಲೇಟ್, ಎಸ್ಪೆಷಲಿ ಆಫ್ಟರ್ ದಿಸ್ ಕೊರೋನಾ. ಸುಮಾರು ಜನ ತನ್ನ ಮಗನ ಹತ್ರ, ತನ್ನ ಮಗಳ ಹತ್ರ, ಇಲ್ಲ ತನ್ನ ಹೆಂಡತಿ ಹತ್ರ ಹೇರ್ ಕಟ್ ಮಾಡಿಸ್ಕೋತಾರೆ. ನಗೋದಲ್ಲ ವಿಚಾರ. ಯಾರ್ಯಾರು ಏನೇನು ಕೆಲಸ ಮಾಡಬೇಕೋ ಅವರವರೇ ಮಾಡಬೇಕು. ಅದೇ ವೃತ್ತಿ ಧರ್ಮ. ಅವರಿಗೆ ಅವ್ರ ಕೆಲಸಕ್ಕೆ ನೀವು ಅವ್ರನ್ನ ಕರಿಬೇಕು. ಎಲ್ಲ ಒಂದು ರೀತಿ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಮಾಡಿದ್ರೆ ಅದೇ ಇಟ್ ವಿಲ್ ನಾಟ್ ಅಟೈನ್ ಪರ್ಫೆಕ್ಷನ್. ಸೊ ಬ್ರಹ್ಮ ಏನು ಯೋಚನೆ ಮಾಡ್ದ, ಅವನು ತನ್ನ ಮಂತ್ರಶಕ್ತಿ, ತನ್ನ ಶಕ್ತಿಯಿಂದ ಒಂದು ನಿಮಿಷಕ್ಕೆ ಹೇಳ್ಬೋದು, ಆ ಕಂಪ್ಲೀಟ್ ತಂತಿಗಳೆಲ್ಲ ಹೋಗಲಿ, ಅಲ್ಲಿರೋತಕ್ಕಂಥ ಆ ಒಂದು ವಾದ್ಯ ಘೋಷ ಕೊಡೋತಕ್ಕಂಥ, ಆ ಒಂದು ಶ್ರುತಿ ಇರೋತಕ್ಕಂಥ ಆ ಒಂದು ಸಾರಂಗಿಯನ್ನು ಮಾಯ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಅದಕ್ಕೆ ಬೇಕಾಗಿರೋತಕ್ಕಂಥ ಮರದಲ್ಲೇ ಮಾಡಿರೋತಕ್ಕಂಥ ಇದನ್ನು ಗೆಜ್ಜಲ್ ಹುಳಗಳನ್ನು ಕರೆಸಿ ಆ ಗೆಜ್ಜಲ್ ಹುಳಗಳಿಂದ ಆ ಮರನ ತಿನ್ನೋ ಹಾಗೆ ಮಾಡ್ದ. ಅವನವನ ಕೆಲಸ, ಅವನ ತಲೆನ ಯೂಸ್ ಮಾಡಿ ಅವನೇನು ಜಿಪ್ಪಣತನ ಆಗಲಿಲ್ಲ. ರಿಮೆಂಬರ್ ಎಸ್ಟರ್ಡೇ, ವಿ ಆರ್ ಮೈಸರ್ಲಿ ಅಂಡ್ ಇಗ್ನೋರೆಂಟ್. ನಾವೇ ಎಲ್ಲ ಮಾಡ್ತೀವಿ. ಯು ಶುಡ್ ನಾಟ್ ಡೂ ಇಟ್. ಸೊ when certain people wanted to even get their own hair cut by some of their family members, I admonished him or her yesterday. No, don't do it. Don't do it. For there are certain class of people who are only meant for that. Give them an opportunity to do their own profession. Don't do it yourself. ಎಲ್ಲ ನಾವೇ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಆ ಥರ ವೃತ್ತಿಲಿರೋರು ಅವ್ರು ಏನು ಮಾಡ್ತಾರೆ? ದೇ ಗೋ ಔಟ್ ಆಫ್ ಜಾಬ್. That is why you see sometimes in papers who has had double degrees or who has a doctor by profession or a doctorate having that kind of a technical skills, he is into some other profession to make both ends meet. ಹೊಟ್ಟೆ ಹಸು ಅಂದರೆ ಈ ತನ್ನ ಒಂದು ವೃತ್ತಿಯನ್ನು ನಾನಾ ವೃತ್ತಿಗಳನ್ನು ಅವನು ಪಾಲಿಸಕ್ಕೆ ಬಂದಿದ್ದಾನೆ. Why? Because that is the way it is. That it should not be like that. We rarely get what we expect in life because most of the time our expectations do not materialize. Why it doesn't materialize? Because we are employing somebody else, not in their own profession. We deviate, we sidetrack from their profession. So this disciple or a devotee, why I am insisting on that? ಆತ ಏನು ಮಾಡ್ದ? ತನ್ನ ಮನೆಯಲ್ಲಿರೋರನ್ನ ಒಬ್ಬರನ್ನ ಕರೆಸಿ ನನಗೆ ಹೇರ್ ಕಟ್ ಮಾಡಿಸಪ್ಪ ಅಂದ. ಅದು ನಿನ್ನ ಮನೆಯಲ್ಲಿರೋರು ಹೇರ್ ಕಟ್ ಮಾಡೋದು ಪ್ರೊಫೆಷನಾ ನೀನು? ಯು ಆರ್ ಅ ಪ್ರೀಸ್ಟ್ಲಿ ಕ್ಲಾಸ್. ನೀನು ಬ್ರಾಹ್ಮಣ, ನಿನ್ನ ಹೆಂಡತಿಯೋ ನಿನ್ನ ಮಕ್ಕಳು ಬ್ರಾಹ್ಮಣರೇ. ಬ್ರಾಹ್ಮಣರು ಏನು ಮಾಡಬೇಕೋ ಅದು ಮಾಡಬೇಕು. ವೇದ ಪಂಡಿತ, ವೇದ ಪಾರಾಯಣ ಪಂಡಿತ ಆ ಥರದಲ್ಲಿರಬೇಕು. ಹೇರ್ ಕಟ್ ಒನ್ಸ್ ಇನ್ ಅ ವೇ ಈಸ್ ನಾಟ್ ಆಲ್ ಈಸ್ ಯು ನಾಟ್ ಆಲ್ ರೈಟ್. ದೇ ಆರ್ ಪುಟ್ಟಿಂಗ್ ದೇರ್ ಓನ್ ಪ್ರೊಫೆಷನ್ಸ್ ಟು ಗೋ ಔಟ್ ಆಫ್ ಜಾಬ್. ದಟ್ಸ್ ಹೋಲ್ ಪ್ರಾಬ್ಲಮ್. ಸೊ ಗೊತ್ತಿಲ್ಲದೆ ಔಟ್ ಆಫ್ ಇಗ್ನೋರೆನ್ಸ್ ಇಫ್ ಯು ಡೂ ಒನ್ಸ್ ಇನ್ ಅ ವೇ ಇಟ್ಸ್ ಓಕೆ, ಬಟ್ ಡೋಂಟ್ ಡೂ ಇಟ್. ಈವನ್ ನೌ ಆಲ್ಸೋ ಫ್ರಮ್ ಟುಡೇ ಆನ್ವರ್ಡ್ಸ್ ಡೋಂಟ್ ಟ್ರೈ ಟು ಡೂ ದಟ್. ಸೊ ದಟ್ ಈಸ್ ವೈ
That is why, because we put people, we make people go out of their profession. That is why we rarely get what we expect in life. ಯಾಕೆ ಅಂದರೆ ನಮ್ಮ ವೃತ್ತಿನ ನಾವು ಫಾಲೋ ಮಾಡಬೇಕು. ಇನ್ನೊಬ್ಬರನ್ನ ನಾವು ಫಾಲೋ ಮಾಡಿಸಿದ್ರೆ, ಇನ್ನೊಬ್ಬರಿಗೆ ನಾವು ಟೀಚ್ ಮಾಡಿದ್ರೆ, ವಿ ಆರ್ ಪುಟ್ಟಿಂಗ್ ದ ಪ್ರೊಫೆಷನ್ ಔಟ್ ಆಫ್ ಜಾಬ್ ಇನ್ ದೇರ್ ಪ್ರೊಫೆಷನ್. ಡೋಂಟ್ ಡೂ ದ್ಯಾಟ್. ಡೋಂಟ್ ಕಟ್ ಕಾರ್ನರ್ಸ್ to earn money. Don't take a shortcut method to earn money. ಇದು ಯಾಕೆ ಅಂದಾಗ, ಅದಕ್ಕೋಸ್ಕರನೇ ಬ್ರಹ್ಮ ಏನು ಮಾಡ್ದ, ಎಲ್ಲ ರೀತಿ ಗೆಜ್ಜಲ ಹುಳಗಳನ್ನು ಅವರವರ ಲೋಕದಿಂದ ಕರೆಸಿ ಲಕ್ಷ ಗೆಜ್ಜಲುಗಳನ್ನು ತಂದೆ ಆದಂಥ ವಿಷ್ಣುವಿನ ಸಾರಂಗಿಗೆ ಬುಡಕ್ಕೆ ಹಾಕಿ ಅಲ್ಲಿರೋತಕ್ಕಂಥ ಎಲ್ಲ ಮರಗಳನ್ನು ಗೆಜ್ಜಲು ಹುಳದಲ್ಲಿ ತಿನ್ನಿಸ್ದಾಗ ಏನಾಯಿತು, ಆ ವೈರ್ದು ಟೆನ್ಷನ್ ಎಲ್ಲ ಕಟ್ಟಾಯಿತು. ಆ ಕಟ್ಟಾಗೋ ಟೈಮಲ್ಲಿ ಅದು ಒಂದ್ಸಲ ಟೆನ್ಷನ್ ರಿಲೀಸ್ ಆದಾಗ ಅದೇನಾಯಿತು, ಆ ವೈರು ವಿಷ್ಣು ಅದ್ರಲ್ಲಿ ಹಂಗೆ ವರ್ಕೊಂಡು ಮಲದಂಥ ವಿಷ್ಣು, ನಿಮಗೆ ಗೊತ್ತು, ಮೋಸ್ಟ್ ಆಫ್ ಯು ಹ್ಯಾವ್ ಹ್ಯಾಡ್ ದಟ್ ಎಕ್ಸ್ಪೀರಿಯನ್ಸ್. ಒಂದು ತಂತಿ ಕಟ್ಟಾದರೆ ಎಷ್ಟು ಹಾನಿ ಮಾಡುತ್ತೆ. ಒಂದು ವೀಣೆ ಇದ್ದರೆ, ಒಂದು ವಯಲಿನ್ ಇದ್ದರೆ, ಆ ತಂತಿ ಟೆನ್ಷನ್ ರಿಲೀಸ್ ಆದ ತಕ್ಷಣ ಎಷ್ಟು ಹಾನಿ ಮಾಡುತ್ತೆ. ಏನು ಬೇಡ, ಒಂದು ಸೂಜಿ ಕೈಗೆ ಚುಚ್ಕೊಂಡ್ರೆ ರಕ್ತ ಬರುತ್ತೆ. ಎಷ್ಟು ಒಂದು ನಿಮಿಷ, 1.5 ನಿಮಿಷ ಆ ಪೇಯ್ನ್ ಇದ್ದೇ ಇರುತ್ತೆ. ಸೊ ಅಂತ ಇದ್ದಂಥ ಆ ಒಂದು ವಾದ್ಯದಲ್ಲಿ ಆ ತಂತಿ ರಿಲೀಸ್ ಮಾಡಿದ ತಕ್ಷಣ, ಆ ತಂತಿ ಟೆನ್ಷನ್ ರಿಲೀಸ್ ಆದ ತಕ್ಷಣ ವಿಷ್ಣು ಕತ್ತನ್ನೇ ಕಟ್ ಮಾಡಿ ಎಷ್ಟೋ ಲೋಕಗಳ ದೂರ ಹೋಗಿ ವಿಷ್ಣು ತಲೆ ಬಿತ್ತು. ಏನಾಯಿತು, ಆ ಕಾಲದಿಂದಾನೂ ಕೂಡ ನಮ್ಮ ಚೈತನ್ಯದ ಭಾಗ ಕಟ್ಟಾಯಿತು. ಅದಕ್ಕೆ ಜೀವ ಇಲ್ಲ. ನಮ್ಮ ಚೈತನ್ಯಕ್ಕೆ ಜೀವ ಹೊಟ್ಟೋಯ್ತು. ಒಂದು ಕಡೆ ಅಸುರರುಗಳು, ಇನ್ನೊಂದು ಕಡೆ ಮಧುಕೈಟಭರು, ಚಂಡಮುಂಡ. ಮಧುಕೈಟಭ ಅಲ್ಲದೆ, ಈಗ ಮಧುಕೈಟಭದಿಂದ ಆಗಿದ್ದು ಈ ಕಥೆಗಳು ಇದಾದಮೇಲೆ ಎಲ್ಲ ರೀತಿಯೂ ದ ಹೋಲ್ ವರ್ಲ್ಡ್ ವೆಂಟ್ ಹೇವೈರ್. ಉಲ್ಟಂಬಲ್ಟ ಆಯಿತು ಜೀವನ. ದ ಮಾರಲ್ ಆಫ್ ದ ಸ್ಟೋರಿ ಸೋ ಮೆನಿ ಇನ್ ದಿಸ್. ಎಷ್ಟು ವಿಚಾರಗಳು, ಎಷ್ಟು ಕಥೆ ಇದೆ. ಎವ್ರಿಥಿಂಗ್ ಹ್ಯಾಪನ್ಸ್ ಅಂತ ಆಗ ಬ್ರಹ್ಮನ್ಗೆ ರಿಯಲೈಸ್ ಆಯಿತು. ಬಿಕಾಸ್ ಆಫ್ ಆದಿಪರಾಶಕ್ತಿ. ಅವನು ಇನ್ವೋಕ್ ಮಾಡೋದ್ರಿಂದ ಆದಿಪರಾಶಕ್ತಿ ಹೇಳಿದ್ಲು, ಇದೆಲ್ಲ ಆಗಿರೋದು ಯಾಕೆ ಅಂದರೆ, ಬಿಕಾಸ್ ಅದು ನನ್ನ ಲೀಲೆ. ಇಟ್ ಈಸ್ ಗಾಡ್ಸ್ ವಿಲ್ ಆ್ಯಂಡ್ ದಟ್ ಇಟ್ ಶುಡ್ ಬಿ ಸೋ. ಆ ದಿನ ನೀವು ಎಷ್ಟೇ ಶತಾಯ ಪ್ರಯತ್ನ ಮಾಡಿದ್ರೂ ಕೂಡ ಫೈನಲ್ ಆಗಿ ದೇವರ ಕೃಪೆಯಿಂದಾನೇ ಕೆಲಸ ಆಗೋದು ಅಂತ ರಿಯಲೈಸ್ ಮಾಡಿಕೊಂಡ ಬ್ರಹ್ಮ. ವಿಷ್ಣು ರಿಯಲೈಸ್ ಮಾಡಿಕೊಂಡ. He understood everything is happening here is only because of the Supreme Mother, the Divine Mother Adi Parashakti's will, and his will and her will, will always prevail in all the worlds. ಇದೇ ಇರೋದು. ದ ಮಾರಲ್ ಆಫ್ ದ ಸ್ಟೋರಿ ಅಲ್ಲ. we understand the demoralizing effect inside us, inside our consciousness. ನಮ್ಮ ಚೈತನ್ಯ ಎಷ್ಟು ಹಿಗ್ಗಿದೆ, ಎಷ್ಟು ಕುಂದಿದೆ ಅನ್ನೋದೆಲ್ಲ ನಮಗೆ ಅರ್ಥ ಆಗೋಕ್ಕೆ ಈ ಕಥೆಯಿಂದ ಶುರುವಾಗ್ತಾ ಇದೆ. ದಟ್ ಈಸ್ ದ ಹೋಲ್ ಟ್ರೂತ್. ಎವ್ರಿಥಿಂಗ್ ಹ್ಯಾಪನ್ಸ್ ಬಿಕಾಸ್ ಇಟ್ ಈಸ್ ಗಾಡ್ಸ್ ವಿಲ್. ಇದು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. And that is what it is, that it should be so. This is the whole important point of this. Everything happens because it is God's will. If we understand this, the sooner the better. Ella devariche. That doesn't mean it is Mother is prompting us to be lazy. Sometimes time comes, we have to be content. Sometimes because of contentment
our intuition blossoms. When we are calm, then our breathing calms down. When the breathing calms down, then we get flashes of knowledge, flashes in our brain, and flashes in our brain is called as intuition. ಹೊಳಪು, ನಮ್ಮ ಬುದ್ಧಿಗೆ ಹೊಳಪಾಗುತ್ತೆ. ಯಾಕೆ ಬುದ್ಧಿಗೆ ಹೊಳಪಾಗುತ್ತೆ ಅಂದಾಗ ಅದನ್ನೇ ಇಂಟ್ಯೂಷನ್ ಅಂತ ಹೇಳೋದು. ಗಾಡ್ಸ್ ವಿಲ್, ದೇವರು ನಮಗೆಲ್ಲ ವರಪ್ರಸಾದವಾಗಿ ಕೊಟ್ಟಿರೋದು. ಪ್ರತಿಯೊಬ್ಬ ಮನುಷ್ಯನಿಗೂ ಏನೇ ಜಾತಿ ಇರಲಿ, ಏನೇ ದುಡ್ಡಿರಲಿ, ಏನೇ ಆಸ್ತಿ ಇರಲಿ, ಏನೇ ಅಂತಸ್ತಿರಲಿ, ಇಲ್ಲದೆ ಇರಲಿ, ಇಲ್ಲದೆ ಇರಲಿ, everything happens because it is God's will. First, learn to relax. Don't be hyper. Whatever you are supposed to get, you will get. If not today, definitely tomorrow. Have that confidence. God's will ಏನು ಅಂದರೆ ನಿಮಗೆ ಆ ಸೆಲ್ಫ್ ಪ್ರೊಪಲಿಂಗ್ ಫೋರ್ಸ್. ಹೆಂಗೆ ನಿಮ್ಮ ತಲೆ, ಬ್ರಹ್ಮ ಅನ್ನೋ ಒಂದು ತಲೆ ನಿಮ್ಮಲ್ಲಿ ಇದೆ ಅಂದಾಗ, ದಟ್ ತಲೆ ಬ್ರಹ್ಮ ಇನ್ವೋಕ್ ಆಲ್ ದಟ್ ಗೆಜ್ಜಲ ಹುಳ. ನಿಮಗೂ ಅದೇ ಥರ ಗೆಜ್ಜಲು ಹುಳ ಥರನೇ ನಿಮ್ಮ ತಲೆ ಒಳಗಡೆ ಏನೋ ಒಂದು ಥಾಟ್ ಬರುತ್ತೆ. ದಟ್ ಥಾಟ್ ಈಸ್ ಕಾಲ್ಡ್ ಆಸ್ ಅ ಪಾಸಿಟಿವ್ ವಿಲ್, ಆ್ಯಂಡ್ ದಟ್ ಪಾಸಿಟಿವ್ ವಿಲ್ ಗಿವ್ ಯು ಅ ಫ್ಲ್ಯಾಶ್ ಆಫ್ ಇನ್ಸ್ಪಿರೇಷನ್ to go and carry it out. That flash of inspiration is what we call it as intuition. Just relax. I'm not telling you to become somberi. I am telling you to just slow down. When everything you feel, no, now everything is over, andaga you just go and relax. In a temple or in front of God, maybe in your altar, maybe your puja room, whatever you just contemplate, relax. You may get a sleep, no problem. You may doze off, no problem. Remember this story. Same way Vishnu dozed off, the consciousness dozes off. When you sleep, your consciousness is alive, but your brain is not working. If you go to a hospital, what do the doctors say? No, your brain is working too much. I will give you a sedation tablet, or we'll put you in a sedation. ಒಂದು 2 ದಿವಸ 3 ದಿವಸ. So that all that impulses in your brain, all these proactive things, he will dumb it, he will numb it. So ನಂಬಾಗಿ ಒಂಥರ ಇರ್ತೀಯ. You feel tired, all the energies are down. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.